ಅಧ್ಯಕ್ಷರು ಮತ್ತು ಈ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲಾಲ್ ಸಾಹೇಬ್ ಕುರ್ಬು ಅವರೇ, ನಗರದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದಿನ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ನಾಯಕರಾದ ಶ್ರೀ ಶ್ರೀಕಾಂತ್ ಕುಣಿನವರವರೇ ಹಾಗೂ ನಾಟಿಕರ್ ಅವರೇ, ಅಸಿಸ್ಟೆಂಟ್ ಕಮಿಷನರ್ ಅವರಾಗಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಅವರೇ, ಡಿವೈಎಸ್ಪಿ ಅವರೇ, ತಹಶೀಲ್ದಾರೇ, ಹೊಸದಾಗಿ ನಗರಸಭೆಯಾಗಿರ್ತಕ್ಕಂಥ ಕಮಿಷನರ್ ಅವರೇ, ಸಂತಗೂಡ. ಸೊ ಹಿಂಗ ಇದು ಇರ್ಬೇಕಂದ್ರೆ ಇವೆಲ್ಲ ಸ್ಮರಣೆಗಳನ್ನ ಮಾಡಬೇಕಾಗ್ತದೆ. ಬಿಜೆಪಿ ಸಾಹೇಬ್ ಹೋಗೋದು ಕರೆ, ಆದ್ರೆ ಚಿಕ್ಕೋಡಿಗೆ ಹೋಗಿ ಅದಕ್ಕಿಂತ ಒಂದು ಎಲೆಕ್ಷನ್ ಹೆಚ್ಚಾಗಿರ್ಬೇಕು. ಆದ್ರೆ ಇದೇ ತಾಲೂಕದಾಗ ಹುಟ್ಟಿ ಇದೇ ಚುನಾವಣೆಗಳನ್ನ ಇಲ್ಲೇ ನಿಂತು ಅತಿ ಹೆಚ್ಚು ಚುನಾವಣೆನ ಗೆದ್ದಿರ್ತಕ್ಕಂಥ ಯಾವ್ದಾದ್ರು ಒಂದು ಕುಟುಂಬ ಇದ್ರೆ ಅದು ನಿಮ್ಮ ಆಶೀರ್ವಾದದಿಂದ ನಾನು ಅಭಿಮಾನ ಹೊಂದಿರಬೇಕು. ಒಂದೇ ಮತ್ತಂದ್ರೆ 35 ವರ್ಷ ಊಟ ಹಾಕೋದು ಬೇಸರ ಆಗ್ತದೆ. 5 ಹಾಕೋದ್ರಾಗೆ ನೆಕ್ಸ್ಟ್ ಟೈಮ್ ನೋಡೋದು ಬೇರೆ ಅಂತ 35-40 ವರ್ಷ ಸುದೀರ್ಘ ಎಲ್ಲ ಜಾತಿ ಜನಾಂಗಗಳು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಅದಕ್ಕೆ ಆ ಋಣ ನನ್ನ ಮೇಲೆ ಅದ. ಎಲ್ಲಕ್ಕಿಂತ ಬಡವರು ಹೆಂಗ ಹೆಚ್ಚಿಗಿದ್ದು ಸ್ಟ್ರೈಕ್ ರೇಟ್ ಅದಲ್ಲ, ಗೆಲುವಿಂದ ಹೆಚ್ಚಿನ ಸ್ಟ್ರೈಕ್ ರೇಟ್ ಯಾರ್ದಿರ್ತದಂದ್ರೆ ಎಲ್ಲಾ ಸಮಾಜದ ಬಡವರು ಏನದಾರ ಅವರು ನನ್ನ ಪರವಾಗಿ ಅದಾರ ಅಂತ ಹೇಳಿ ಅದಕ್ಕೆ ನಾವು ಬಡವರ ಪರವಾಗಿ ಬಹಳ ಸಮೀಪಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಿರ್ತೀವಿ. ಯಾಕಂತ ಕೇಳಿದ್ರೆ ದೇವರು ಎಲ್ಲಿ ಇಲ್ಲ, ಇಲ್ಲೆಲ್ಲ ಮೌಲಾನ ರೋಗ ದೇವರು ಎಲ್ಲಿ ಅದಾನಂದ್ರ ಬಡವ್ರ ಬಲ್ಲಿ ಅದಾನ. ಯಾರು ಅಶಕ್ತರದಾರ, ಯಾರಿಗೆ ಧ್ವನಿ ಇಲ್ಲ, ಯಾರು ಸಮಾಜದಿಂದ ಕಡೆಗಣಿಸೋದ ಅಲ್ಲಿ ನಾನು ಇನ್ನಾಗಿ ಒಂದು 2 ತಾಯಿಯಂದ್ರೆ ನಮಸ್ಕಾರ ಮಾಡಿದ್ರು. ಅವರೆಲ್ಲ ನಮ್ಮ ಬಂಧು ಬಳಗ. ದೊಡ್ಡ ಮನ್ಯಾಗ ಒಳಗಿಂದ ಹೊರಗೆ ಬರಲಾರ್ದವ್ರು ನಮ್ಮವ್ರನ್ನ ಅವ್ರು ಹತ್ತು ಹುಡ್ರೆ ನಮ್ ಹುಡ್ರ ಮೇಲೆ ಹೊರ ಬಂದೆ ಓಡಾಡ್ತಾರೆ. ಆದ್ರೆ ಆ ಬಡ ತಾಯಿಯಂದ್ರು ಅವರ ಹೃದಯದಿಂದ ಬರ್ತಕ್ಕಂಥ ಆ ಆಶೀರ್ವಾದ ಮಾತೇನಿರ್ತದಲ್ಲ ಅದು ಬೇರೆ ನಿಮ್ಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಡವರ ಪರವಾಗಿ ಪ್ರಜಾಪ್ರಭುತ್ವದ ಆಶಯನೇ ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಈಕ್ವಾಲಿಟಿ, ಆ ಸಮಾನತೆಯ ಸಂದೇಶನೇ ಆ ದಾರಿಯೊಳಗೆ ಇರ್ತದ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ಯಾರ್ಯಾರು ತಾಯಿಯಂದ್ರೆ ನಮಸ್ಕಾರ ಮಾಡಿದ್ರು ಅವರು ದೇವರ ಸ್ವರೂಪಗಳಿಗೆ ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಿ ಇದೇ ಪ್ರೀತಿ ಇದೇ ವಿಶ್ವಾಸ ಈ ತಾಲೂಕಿನೊಳಗೆ ಮುಂದೆ ಯಾರು ರಾಜಕಾರಣ ಮಾಡ್ತಾರಲ್ಲ ಈ ದಾರಿಯೊಳಗೆ ಸಾಗಬೇಕು. ಇದೇ ಟ್ರ್ಯಾಕ್ ರೋಡ್ ಇಲ್ಲಿ ಬಡವರ ಪರವಾಗಿನೇ ಇರಬೇಕು. ಎಲ್ಲ ಜಾತಿ ಜನಾಂಗಗಳನ್ನ ಹೃದಯದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ತಾಕಡೆ ಮಾತ್ರ ಇಲ್ಲಿ ನಡೀತದೆ ಅನ್ನೋದನ್ನ ಮುಂದಿನವ್ರು ನೋಡಿ ಕಲಿಬೇಕು. ಆ ವಾತಾವರಣ ಸೃಷ್ಟಿ ಮಾಡಿದ್ದೇವೆ. ಅದಕ್ಕಾಗಿ ಈ ತಾಲೂಕಿನ ಭವಿಷ್ಯವನ್ನ ಹೊಸ ದಾರಿಯಲ್ಲಿ ಸಾಗಿಸ್ತಕ್ಕಂಥ ಪ್ರಯತ್ನ ಮಾಡೋದು. ಅದರ ಬೀದಿ ಬದಿ ವ್ಯಾಪಾರಸ್ಥರು ಒಂದು ಮನವಿ ಕೊಟ್ಟರು. ಬಹಳ ದೊಡ್ಡ ಮನವಿ ಕೊಟ್ಟಿಲ್ಲ ಅವರು. ಮೆಗಾ ಮಾರ್ಕೆಟ್ ಮಾಡಿದ್ರು. ಯಾರಿಗೆ ಮಾಡಿದ್ರು? ಎಷ್ಟು ಅಂಗಡಿಗೆ 200 ನೆರಳ ಫ್ಯಾನ್ ಹಾಕೊಂಡ್ರೆ AC ಎಲ್ಲ. ಆದ್ರೆ ಇವ್ರು ಏನು ಕೇಳ್ಯಾರ ಅಂದ್ರೆ ಒಂದು ಛತ್ರಿ ಗಮನಿಸಿದೆ ಅವ್ರ ಮನವಿ ಅನ್ನೋದು ಅಂತ ಹೇಳಿ ಅವರಿಗೆ ಕೊಡೆ ಅಂತಲ್ಲ. ನೀವೇ ನಿಮ್ಮ ಮನಸ್ಸಾಕ್ಷಿಗಾಗಿ ರೋಡ್ ಎದಕ್ ಮಾಡ್ಯಾರ, ಈ ರೋಡ್ ಎದಕ್ ಉಪಯೋಗ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡು ನಿಮ್ಗೆ ಎಷ್ಟು ಸ್ವಲ್ಪ ಜಾಗದಾಗ ನೀವು ಬದುಕ್ರಿ, ಜನರಿಗೂ ನಡೆದಾಡ ಹೋಗ್ಲಕ್ಕ, ಗಾಡಿ ಮೂವ್ಮೆಂಟ್ ಇರ್ಲಕ್ಕ ಅವರಿಗೂ ಅನುಕೂಲ ಮಾಡಿಕೊಟ್ರೆ ನಿಮಗೂ ಒಳ್ಳೇದಾಗ್ತದ, ಅವರಿಗೂ ಒಳ್ಳೇದಾಗ್ತದ ಅಂತಕ್ಕಂಥ ಮಾತನ್ನು ಹೇಳಿ ಅದ್ರಲ್ಲೂ ನಮಗೆ ಆಗ್ತದೆ. ಅದನ್ನ ಕೇಳೋರೇನು ಎಲ್ಲ ಗೌಡ್ರ ರೋಡ್ ಒಟ್ಟು ತುಂಬ ಎಲ್ಲ ಬೀದಿ ವ್ಯಾಪಾರ ಕುಂಡಿಸಿ ಬಂದು ನಾವೆಲ್ಲ ಹೋಗೋಣ ಅಂತ ಕೇಳೋದಂದ್ರೆ ಅವರಿಗೂ ಅನುಕೂಲ ಆಗಲಿ, ನಿಮಗೂ ಅನುಕೂಲ ಆಗಲಿ. ಬಹಳ ವಿವೇಕದಿಂದ ಇವೆಲ್ಲ ಸಿವಿಕ್ ಸೆನ್ಸ್ ಅಂತ ಕರಿತೇವೆ ನಾವು. ಅಂದ್ರೆ ನಾಗರಿಕತ್ವದ ಕೆಲವು ಮೌಲ್ಯಗಳನ್ನ ನಾವು ಇಟ್ಕೋಬೇಕಾಗ್ತದೆ. ಯಾವ ಹೇಳೋದು ಕೇಳೋದು ಇರ್ಲಂಗಿಲ್ಲ, ನಾವೇ ತಿಳ್ಕೊಂಡು ಏನಿರ್ಬೇಕು ಅನ್ನೋದನ್ನ. ಮತ್ತು ಸ್ವಚ್ಛತೆ ನಿಮ್ಗೆ ನಾನು ಮನವಿ ಮಾಡ್ಕೋತೀನಿ. ನಿಮ್ಮದು ಇವೆರಡು ಒತ್ತ ಗಾಡಿ ಛತ್ರಿ ನಾ ಕೊಡ್ತೀನಿ, ಆದ್ರೆ ಒಂದು ಚೀಲ ನಿಮ್ಮ ಗಾಡಿ ಕೂಡ ನೀವು ಇಟ್ಕೋಬೇಕು. ಏನು ಹೊಲಸು ಬೀಳ್ತದಲ್ಲ ಅದು ನಿಮ್ಮದು ಬೇಡಿ ಮತ್ತೊಬ್ರು ಬೇಡಿ ಬಾಳೆ ಮಾಡಿ ಯಾವ್ದು ಮುನ್ಸಿಪಾಲಿಟಿ ಕೊಂಡೋಡಿ ಇರ್ತದ ಅದರ ಒಯ್ದು ಹಾಕಿ ಆ ನಿಮ್ಮ ಇಡೀ ಭಾಗ ದೊಡ್ಡ ದೊಡ್ಡ ಮೆಗಾ ಮಾರ್ಕೆಟ್ ಹೊಲಸಿರ್ಲಿಕ್ಕೆ ಮಿನಿ ವಿಧಾನಸಭೆ ಹೊಲಸು ಬೀಳಲ್ಲ. ನೀವು ಸ್ವಚ್ಛ ಇಟ್ರಿ ಅಂದ್ರೆ ಅವ್ರು ನಿಮ್ಮನ್ನು ನೋಡಿ ನಾಚಿ ಕಲಿಬೇಕು. ಹಂಗೆ ನೀವು ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಸ್ವಚ್ಛ ಭಾರತ್ ಗಾಂಧೀಜಿ ಏನು ಪ್ರತಿಪಾದನೆ ಮಾಡಿದ್ದಾರೆ. ಆ 2 ಚಸ್ಮಾ ಹಾಕೋತಿದ್ರು, 2 ಚಸ್ಮಾ ಕಾಣಿಸಲು ಒಂದಾಗ ಸ್ವಚ್ಛ
ಒಂದರ ಭಾರತ ಸ್ವಚ್ಛತೆ. ಯಾಕಂದ್ರೆ ರೋಗ ರುಜುಡು ಬಡವರಿಗೆ ಹೆಚ್ಚಿಗೆ ರೋಗ ಕಾಡ್ತಾವ. ಕಾರಣ ಏನಂದ್ರೆ ಸ್ವಚ್ಛತೆ ಇರಲ್ಲ ಪಟ್ಟಿಗೆ. ಅದಕ್ಕೆ ನಿಮ್ಮ ನನ್ನ ಕಳಕಳಿಯ ಪ್ರಾರ್ಥನೆ, ನಿಮ್ಮ ಆರೋಗ್ಯ ಸಂಪತ್ತು ಬಹಳ ಮುಖ್ಯ. ದುಡಿಯುವ ವರ್ಗ ನೀವು ಪ್ರತಿ ದಿವಸ ನೀವು ದುಡಿದ್ರೆ ನಿಮ್ಮ ಹೊಟ್ಟಿ ನಡೀತದೆ. ಅಂತ ಬಡವ ವರ್ಗಕ್ಕೆ ನಾನು ಕಳಕಳಿ ವಿನಂತಿ, ನಿಮ್ಮ ಆರೋಗ್ಯ ಸಂಪತ್ತನ್ನ ರಕ್ಷಣೆ ಮಾಡ್ಕೊಡಿ. ಸ್ವಚ್ಛತೆಯ ಪ್ರದೇಶವನ್ನ ಸ್ವಚ್ಛವಾಗಿಡಿ. ಇಂಡಿ ನೋಡಿ ಮತ್ತೊಬ್ರು ಅನ್ಬೇಕು, ಎಷ್ಟು ಸ್ವಚ್ಛತೆ ಇದ್ದಾರಪ್ಪ ಇಂಡಿಯವರು, ಅದ್ರಾಗ ಬೀರು ವ್ಯಾಪಾರಸ್ಥರು ಎಷ್ಟು ಸ್ವಚ್ಛತೆ ಇದ್ದಾರೆ, ನಂಗೆ ನೀವೆಲ್ಲ ಬದುಕಬೇಕು ಅಂತಕ್ಕಂಥ ತಾಯಿಯಂದರಲ್ಲಿ ನಿಮ್ಮೆಲ್ಲರಲ್ಲಿ ನನ್ನ ಮನವಿಯನ್ನು ಮಾಡಿಕೊಂಡು, ಇನ್ನೊಮ್ಮೆ ನೀವು ಯುಗಾದಿ ಹಬ್ಬದ ಮರುದಿನ ಏಪ್ರಿಲ್ದಾಗ ಬರ್ತದೆ ಯುಗಾದಿ ಹಬ್ಬ. ಏಪ್ರಿಲ್ದಾಗೆ ಛತ್ರಿ ಬೇಕಾಗ್ತದೆ. ಹೀಗೆ ಕೊಡ್ತಿದ್ದಾನ ಮಾರ್ಚ್ ಏಪ್ರಿಲ್ದಾಗ ಬರ್ತದೆ. ಬಿಸಿಲು ಯಾವಾಗ ಬೇಕಾಗ್ತದೆ ಛತ್ರಿ ಅವಾಗೇ ಬೇಕಾಗ್ತದೆ. ಛತ್ರಿ ಕೂಡ ಗಾಡಿ ಎರಡೂ ಒಮ್ಮೆ ಬ್ಯಾಸಿಗೆಯಿಂದ ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡೋದು ಅಂತ ಹೇಳಿ ನಾನು ಹೇಳಿ, ನಮ್ಮೆಲ್ಲ ಅಧಿಕಾರಿಗಳು ನಿಮ್ಮ ಸೇವೆ ಮಾಡ್ತಾರೆ. ಅವರು ಎಲ್ಲ ಅತ್ಯಂತ ಕಳಕಳಿ ಅಧಿಕಾರಿಗಳದಾರ. ಇವತ್ತು ಅವರೆಲ್ಲರೂ ನಿಮ್ಮ ಸೇವೆ ಮಾಡ್ತಾರೆ. ಮತ್ತೇನೇ ಇದ್ರು ಇನ್ನೊಂದು ದಿವಸ ಬಹಳ ಜನ ನಮ್ಮ ಲೀಡರ್ಗಳು ಮಾತಾಡೋರು ಇದ್ರು, ನಮ್ಮ ಅಧಿಕಾರಿಗಳು ಮಾತಾಡಬೇಕಾಗಿತ್ತು. ಆದ್ರೆ ನಾನು ಒಂದು ಒತ್ತಡದಲ್ಲಿ ಇರೋದ್ರಿಂದ ದಯವಿಟ್ಟು ನೀವು ನನಗೆ ಹುಲ್ಲಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಈ ಪರಿಸ್ಥಿತಿ ಒಳಗೆ ನೀವೆಲ್ಲ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ಕೊಂಡು, ಮತ್ತೇನೇ ಕೆಲಸ ಇದ್ರು ಅಧ್ಯಕ್ಷರಿಗೆ ನೀವು ಹೇಳ್ರಿ, ಅವರು ನಾವು ಕೂಡಿ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲ ಆತ್ಮೀಯರು ಕೂಡಿ ಎತ್ತರ ಶಾಲಾ ಹೋಗಿಲ್ಲ ಅಂತಿದ್ದೀರಿ. ಆಮೇಲೆ ನಮ್ಮ ಪೂಜಾರಿ ಭಾರಿ ಹೇಳ್ತೀನಿ ಸರ್, ನಮ್ಗೆಲ್ಲ ಎಲ್ಲ ನಮ್ಮ ಪೂಜಾರಿ ನಿನಗೆ ಪುಣ್ಯ ಹಾಕ್ಲಿ. ನಿಮ್ಗೆ ಹೇಳ್ತೀನೋ ಅವ್ರ ನೇತೃತ್ವದ ಸರ್ಕಾರದ ಅಂತ ಹೇಳಿ ಮುಂದೆ ಶುಭಾಶಯದ ಮಳೆ ಹೆಚ್ಚಿಗೆ ಆಗ್ಯದ. ಸುಮ್ಮನೆ ಇತ್ತು ಒಂದ್ಸಲ ಸಿದ್ದರಾಮಯ್ಯ ಸಾಹೇಬ್ ಬಂದಂದ್ರೆ ಮಳೆ ಕಮ್ಮಿ ಆಗ್ತೈತಿ. ಮಗದ ಮಳೆ ಬಿಡ್ತದಿಲ್ಲ ನಂಗೆ ಐತಿ ಸಲ, ಮಳೆನೇ ಬಿಡ್ತದಿಲ್ಲ. ಎಲ್ಲಿ ಹೆಂಗ್ ಬದುಕೋದಿಲ್ಲ, ಮಳೆನೇ ಮುಗಲೇ ಹರಿದ ಅಂತಿದ್ರು ಮಂದಿ. ಯಾರು ಅನ್ನೋರು ಇದ್ರಲ್ಲ ಮುಗದ್ ಹೋಗ್ಬಿಡು. ಆಮೇಲೆ ನೌಕರಸ್ಥರು ಅಂತಿದ್ರು, ನಮ್ಗೆ ಎಂದೂ ಪಗಾರ ಹೆಚ್ಚಿಗೆ ಮಾಡಂಗಿಲ್ಲ. 6th and 7th ಪೇ ಕಮಿಷನ್